ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್ನಲ್ಲಿ ಜನರ ಜೀವ ಉಳಿಸೋ ಪುಣ್ಯ ಕೆಲಸ ಮಾಡಿದ್ದೇನೆ. ಕಾಳಿಕಾಂಬಾ ದೇವಿ ಆಶೀರ್ವಾದವಿದ್ದು ನನಗೇನು ಆಗೋಲ್ಲ. ಡಾಕ್ಟರ್ ಕೆ ಸುಧಾಕರ್. ಬಾಗೇಪಲ್ಲಿ ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಅನಿರ್ದಿಷ್ಟ ಮುಷ್ಕರ. ಬೇಡಿಕೆ ಈಡೇರದಿದ್ದರೆ ಸಂಪೂರ್ಣ ಟೋಲ್ ಬಂದ್ ಎಚ್ಚರಿಕೆ. ತಾಲಿಬಾನ್ ಏಜೆಂಟ್ ಎಂಬ ಆರೋಪಕ್ಕೆ ಸಾಕ್ಷ್ಯ ನೀಡಿ ತಪ್ಪಿದಲ್ಲಿ ಕೊತ್ತೂರು ಮಂಜುನಾಥ್ ಬಹಿರಂಗ ಕ್ಷಮೆ ಯಾಚಿಸಲಿ. ನಗರಸಭಾ ಸದಸ್ಯ ಮುಬಾರಕ್. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ಕಂಪ್ಯೂಟರ್ ಕೊಡುಗೆ ನೀಡಿದ ಸಮಾನ ಮನಸ್ಕರ ವೇದಿಕೆ. ವಾರ್ತೆಗಳ ವಿವರ. ಕೋವಿಡ್ ಕಾಲದಲ್ಲಿ ಆಗಿರುವ ಅಕ್ರಮಗಳ ಕುರಿತು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ಸಮಿತಿ ಮಧ್ಯಂತರ ತನಿಖಾ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲುಪಿಸಿದ್ದು, ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತನಿಖೆಗೆ ಆದೇಶ ನೀಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ರಾತ್ರಿ ಅಮಾವಾಸ್ಯೆಯ ದಿನದಂದು ಕಣಜೇನಹಳ್ಳಿ ಕಾಳಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದು, ನಾನು 6-7 ಕೋಟಿ ಜನರ ಜೀವ ಕಾಪಾಡಿದ್ದೇನೆ, ನನಗೇನೂ ಆಗೋದಿಲ್ಲ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದರು. ಅವರು ಕೋವಿಡ್ ನಿಯಂತ್ರಣಕ್ಕಾಗಿ ಬಳಸಿದ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ದುರುಪಯೋಗವಾಗಿದೆ ಎಂಬ ಹಿನ್ನೆಲೆಯಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ರಚಿಸಿದ್ದ ತನಿಖಾ ತಂಡ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಮೇಲ್ನೋಟಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಅಂತ ಕೇಳಿಬರುತ್ತದೆ. ಮುಂದಿನ ಕ್ರಮಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಗುರುವಾರ ಚರ್ಚೆಗೆ ಬರಲಿದೆ. ಸೋಮವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಬಳಿ ಇರುವ ಕಾಳಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಮುಗಿಸಿ ಹೊರಬಂದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ನಮ್ಮ ಸರ್ಕಾರ ಇದ್ದಾಗ ಈಗಿನ ಕಾಂಗ್ರೆಸ್ ಮುಖಂಡರು ಪೇ ಸಿಎಂ ಎಂಬ ಆಂದೋಲನ ಶುರು ಮಾಡಿದ್ರು. ಈಗ ಅದು ಅವರಿಗೆ ರಿವರ್ಸ್ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ನಾನು ರಾಜ್ಯದ 6-7 ಕೋಟಿ ಜನರ ಜೀವ ಉಳಿಸಿ ಪುಣ್ಯದ ಕೆಲಸ ಮಾಡಿದ್ದೇನೆ. ನನ್ನ ಮೇಲೆ ಏನೇ ಆರೋಪ ಬಂದರೂ ಆ ತಾಯಿ ಕಾಳಿಕಾಂಬಾ ಆಶೀರ್ವಾದ ನನ್ನ ಮೇಲಿದೆ, ನನಗೇನು ಆಗೋಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಚುನಾವಣೆಗೆ ಮುಂಚೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ಪೇ ಸಿಎಂ ಮಾಡಿದ್ರು. ಆದ್ರೆ ಇವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯದ ಜನತೆ ನೋಡ್ತಾ ಇದೆ. ಇರ್ಲಿ, ನಾವು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಅಂತಃಕರಣದಿಂದ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂತ ಪುಣ್ಯದ ಕೆಲಸ ಮಾಡಿದೀವಿ. ಆ ಭಗವಂತ ಅನ್ನೋರು ಇದ್ದಾರೆ. ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ. ನಮಗೆ ಯಾವ ಜನರ 6 ಕೋಟಿ 7 ಕೋಟಿ ಜನರ ಆಶೀರ್ವಾದ ಇದೆ. ಇವತ್ತು ಏನು ತಾಯಿ ಕಾಳಿಕಾಂಬಾ ಆಶೀರ್ವಾದ ನಮ್ಮ ಮೇಲಿದೆ, ನಮಗೇನು ಆಗೋದಿಲ್ಲ. ಕಾಳಿಕಾಂಬಾ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯಂ ಮಾತನಾಡಿ, ಶ್ರಾವಣ ಮುಗಿದ ಮೊದಲ ಅಮಾವಾಸ್ಯೆ ಇದಾಗಿದ್ದು, ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಣಜೇನಹಳ್ಳಿಯಿಂದ ನಮ್ಮ ದೇವಸ್ಥಾನದವರೆಗೂ ಸಿಸಿ ರಸ್ತೆ ಮಾಡಿಸಿಕೊಟ್ಟಿದ್ದಾರೆ. ತಾಯಿಯ ಆಶೀರ್ವಾದ ಅವರ ಪರವಾಗಿಯೇ ಇರುತ್ತದೆ. ಇಲ್ಲಿ ಬೇಡಿಕೊಂಡ ಪ್ರತಿಯೊಂದು ಪ್ರಾರ್ಥನೆಯೂ ದೇವರಿಗೆ ಸಲ್ತದೆ ಅಂತ ಹೇಳಿದರು. ಕ್ಷೇತ್ರದ ಸಂಸದರಾದಂಥ ಸುಧಾಕರಣ್ಣನವರು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದ ಪಡೆದಿದ್ದಾರೆ. ಅವರಿಗೂ ಸದಾ ಜಗನ್ಮಾತೆ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ತಾಯಿಗೆ ಸುಧಾಕರಣ್ಣರ ಕೈಯಲ್ಲಿ ಇವತ್ತು ಜಗನ್ಮಾತೆಗೆ ಪೂರ್ಣಾವತಿ ಹೋಮವನಾದಿ ನಡೀಬೇಕಾಗಿತ್ತು. ಜಗನ್ಮಾತೆ ಆಶೀರ್ವಾದ ನಡೀತು. ಒಂದು ಅವರು ಶ್ರದ್ಧಾಭಕ್ತಿಯಿಂದ ಬಂದು ದೈಹಿಕ ಬಗ್ಗೆ ಪರಾತರರಾಗಿ ತಾಯಿಗೆ ಅರ್ಪಣೆ ಮಾಡಿದ್ದಾರೆ. ಒಳ್ಳೆಯದಾಗ್ತದೆ. ಸರ್ವರ್ನೂ ಕಾಯ್ತಾಳೆ ಅಮ್ಮ. ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಭಗವಂತ. ದೈವಬಲದಿಂದ ಏನೂ ಇಲ್ಲ. ಭಗವಂತನ ಮುಂದೆ ಇರೋದನ್ನ ಸರ್ವರನ್ನು ಕಾಪಾಡ್ತಾರೆ. ಜಗನ್ಮಾತೆ ಆಶೀರ್ವಾದ ಒಳ್ಳೆಯದಾಗಲಿ, ಸರ್ವರನ್ನು ಕಾಪಾಡ್ತಾರೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವರ್ಷಾನುಗಟ್ಟಲೆ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ನೀಡದೇ ದಬ್ಬಾಳಿಕೆ ಪ್ರವೃತ್ತಿ ಅನುಸರಿಸುತ್ತಿದ್ದಾರೆಂದು ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಮುಸ್ತಫಾ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಮಂಗಳವಾರ ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ
ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಈ ವೇಳೆ ಯೂನಿಯನ್ ಅಧ್ಯಕ್ಷ ಮುಸ್ತಫಾ ಮಾತನಾಡಿ, ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತೇವೆ, ಆದರೆ ನಮ್ಮ ವಿವಿಧ ರೀತಿಯ ಬೇಡಿಕೆಗಳು ಈಡೇರದಿದ್ದರೆ ಸಂಪೂರ್ಣವಾಗಿ ಟೋಲ್ ಬಂದ್ ಮಾಡಲಾಗುವುದು ಎಂದು ಹೇಳಿದ ಅವರು, ಟೋಲ್ ಪ್ಲಾಜಾನಲ್ಲಿ ಕೆಲಸ ಮಾಡುವವರು ಸುಮಾರು 15 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದೇವೆ. ಆದರೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಗುತ್ತಿಗೆದಾರ ಕಂಪನಿಯ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಹಾಗಾಗಿ ಇಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ, ಉದ್ಯೋಗ ಭದ್ರತೆ, ಬೋನಸ್, ಪಿಎಫ್, ಸಾಮಾಜಿಕ ಭದ್ರತೆ ಕಲ್ಪಿಸಬೇಕು. ಗುತ್ತಿಗೆ ಪಡೆದಿರುವ ಕಂಪನಿಯವರು ಸ್ಪಂದಿಸುವವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸುತ್ತೇವೆ. ಹಾಗೆಯೇ ನಿರ್ಲಕ್ಷಿಸಿದರೆ ಟೋಲ್ ಗೇಟ್ ಬಂದ್ ಮಾಡಿಯಾದರೂ ಹೋರಾಟ ಮುಂದುವರಿಸುತ್ತೇವೆ ಎಂದರು. 15 ವರ್ಷದಿಂದ ನಾವು ಇದೇ ಸ್ಟಾಫ್ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇದ್ದೀವಿ. 15 ವರ್ಷ ಕೆಳಗಡೆ 6,000 7,000 ಕೊಡ್ತಾ ಇದ್ದೀವಿ. ಆವಾಗ ಕಡಿಮೆ ಇದನ್ನು ಅಷ್ಟರಿಂದನೂ ನಾವು ಇಷ್ಟೊಳಗೆ ತೊಗೊಂಡು ಬಂದಿದ್ದೀವಿ. ಇವಾಗ ಪೇಮೆಂಟ್ ಕೇಳಿದ್ರೆ 4 ವರ್ಷ ಆಯಿತು, 1 ರೂಪಾಯಿನೂ ರೇಸ್ ಮಾಡಿಲ್ಲ ನಮಗೆ. ಟೋಲ್ಗೇಟ್ ಮಾತ್ರ ವರ್ಷ ಕೋಟಾಂತರ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತಾನೇ ಇದೆ. ಆದರೆ ನಾವು ಈ ಕೆಲಸ ಮಾಡ್ತಾ ಇರೋ ಕೂಲಿ ಅವ್ರಿಗೆ ದುಡ್ಡು ಕೇಳಿದ್ರೆ ಅವರು ಅದು ಇಲ್ಲ ಇದಿಲ್ಲ, ನಮಗೆ ಲಾಸ್ ಆಗ್ತಾಯಿದೆ, ಕೊಡೋಕ್ಕಾಗಲ್ಲ, ನಮ್ಮ ಕೈ ಆಗಲ್ಲ ಅಂತ ಹೇಳ್ಬಿಟ್ಟು ಕಳ್ತಾನೆ ಇದೆ. ಅದಕ್ಕೆ ಬಟ್ ಈ 15 ವರ್ಷದಿಂದ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸಾಮಾಜಿಕ ಭದ್ರತೆ ಇಲ್ಲ. ಅದೇ ಅಲ್ಲ, ಸ್ಯಾಲ್ರಿನೂ ಅಷ್ಟೇ. ಈ ವರ್ಷಕ್ಕೊಂದ್ಸಲ ಇವಾಗ ಏನು ಟೆಂಡರ್ ಆಗುತ್ತೆ, ಹಾಗಾಗಿ ಇವ್ರಿಗೆ ಸ್ಯಾಲ್ರಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಪ್ರತಿ ವರ್ಷ ಒಬ್ಬೊಬ್ಬರು ಬಂದು 1 ವರ್ಷಕ್ಕೆ ಆ ಟೆಂಡರ್ ಪ್ರಕಾರ ಇದು ಮಾಡ್ತಾ ಇದ್ದಾರೆ. ಬಟ್ ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಟೋಲ್ ಗೇಟ್ನ ವ್ಯವಸ್ಥಾಪಕರಿಗೂ ಆಗಮಿಸಿ ಮಾತನಾಡಿ, ನಿಮ್ಮ ಬೇಡಿಕೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ. ವೇತನವು ನೌಕರರಿಗೆ 9,000ದಿಂದ 14,000ದವರೆಗೆ ನೀಡುತ್ತಿದ್ದು, ನನ್ನ ಹಂತದಲ್ಲಿ 1,000 ರು ಹೆಚ್ಚಳ ಮಾಡಬಹುದು. ಹಾಗೆಯೇ ಸೆಪ್ಟೆಂಬರ್ 15ರಂದು ಟೋಲ್ ಫ್ರೀ ವ್ಯವಸ್ಥಾಪಕರು ಬರಲಿದ್ದು, ಅವರೊಂದಿಗೆ ಚರ್ಚಿಸಿ ಸಮಸ್ಯೆಗಳ ಪರಿಹಾರ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ವೇಳೆ ಸುರೇಶ್ ಸಿಂಗ್, ಸಿಐಟಿಯು ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಶಂಕರ್ ರೆಡ್ಡಿ, ಸಿಐಟಿಯುನ ಮುಖಂಡ ಓಬಳರಾಜು, ಟೋಲ್ ಗೇಟ್ ನೌಕರರಾದ ಇರ್ಫಾನ್, ಸುರೇಶ್, ಶ್ರೀನಿವಾಸ್, ಸೋಮಶೇಖರ್, ಗಂಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ನನ್ನನ್ನು ತಾಲಿಬಾನ್ ಏಜೆಂಟ್ ಎಂದು ಆರೋಪಿಸಿರುವ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಮ್ಮ ಹೇಳಿಕೆಗೆ ಪೂರಕವಾಗಿ ಸಾಕ್ಷ್ಯ ನೀಡಬೇಕೆಂದು ವಕೀಲರ ಮೂಲಕ ನೋಟಿಸ್ ನೀಡಿದ್ದು, ತಪ್ಪಿದ್ರೆ ಬಹಿರಂಗ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಎಂಎಲ್ಎ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ನಗರಸಭೆ ಸದಸ್ಯ ಮುಬಾರಕ್ ಹೇಳಿದರು. ಈ ಸಮಾಜದ ಮೇಲೆ, ಈ ವ್ಯವಸ್ಥೆ ಮೇಲೆ ನಿಮ್ಗೆ ಗೌರವ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಏನು ಆದೇಶ ಇದೆ ಅದಕ್ಕೆ ಬದ್ಧರಾಗಿ, ನಿಮ್ಗೇನಾದ್ರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ತಾವು ಬದ್ಧರಾಗಿ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ನಗರಸಭೆ ಸದಸ್ಯ ಮುಬಾರಕ್ ಮಾತನಾಡಿ, ನನ್ನ ವಿರುದ್ಧ 2 ಕೇಸುಗಳಿವೆ. ಒಂದು ಚೆಕ್ ಬೌನ್ಸ್, ಮತ್ತೊಂದು ವಂಚನೆ ಪ್ರಕರಣದ್ದಾಗಿದ್ದು, ಎರಡನ್ನ ನ್ಯಾಯಾಂಗ ಹೋರಾಟದ ಮೂಲಕ ಎದುರಿಸುತ್ತಿದ್ದೇನೆ. ಆದರೆ ಶಾಸಕ ಕೊತ್ತೂರು ಮಂಜುನಾಥ್ ಈಗಾಗಲೇ ದಲಿತರ ಮೀಸಲಾತಿ ಕದ್ದು ಶೋಷಿತ ಸಮುದಾಯಕ್ಕೆ ವಂಚನೆ ಮಾಡಿರುವುದನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದ್ರು. ಶಾಸಕರು ತಡೆಯಾಜ್ಞೆ ತರುವ ಮೂಲಕ ಆಟ ಆಡುತ್ತಿದ್ದಾರೆಂದು ಕಿಡಿಕಾರಿದ್ರು. ಇದೇ 12ರಂದು ಕೊತ್ತೂರು ಮಂಜುನಾಥ್ ಪ್ರಕರಣದ ನ್ಯಾಯಾಲಯದ ಮುಂದೆ ಬರುತ್ತಿದ್ದು, ಕೋರ್ಟ್ ಕಲಾಪ ನೋಡಿಕೊಂಡು ಶೀಘ್ರವಾಗಿ ಶಿಕ್ಷೆ ವಿಧಿಸುವಂತೆ ಕೋರಿ ನಾನು ನ್ಯಾಯಾಂಗದ ಮುಂದೆ ಅರ್ಜಿ ಸಲ್ಲಿಸುತ್ತೇನೆ. ಶಾಸಕರಾದವರು ಮಾದರಿಯಾಗಿ ಇರಬೇಕಿದ್ದು, ಬಾಯಿಗೆ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ ಎಂದರು. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಲವರು ತೆರೆ ಹಿಂದೆ ಜೆಡಿಎಸ್ ಪರವಾಗಿ ಕೆಲಸ ಮಾಡಿದ್ದು ನಿಜ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯನಾದರೂ ನಿರ್ಭೀತಿಯಿಂದ ಜೆಡಿಎಸ್ ಪರವಾಗಿ ಕೆಲಸ ಮಾಡಿದ್ದೇನೆ. ಅಂತಿಮವಾಗಿ ಲೋಕಸಭಾ ಚುನಾವಣೆಯಲ್ಲಿ ಪುನಃ ಕಾಂಗ್ರೆಸ್ ಪರವಾಗಿ ಮತಗಳನ್ನು ಹಾಕಿಸಿದ್ದೇನೆ. ಶಾಸಕರು ಮುಳುಬಾಗಿಲಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಬಾರಕ್ ಕಾಂಗ್ರೆಸ್ ಪಕ್ಷದವರಲ್ಲ, ಜೆಡಿಎಸ್ ಸೇರ್ಪಡೆ ಆಗಿದ್ದರಿಂದಾಗಿ ಕಾಂಗ್ರೆಸ್ನಿಂದ ಉಚ್ಚಾಟಿಸಲಾಗಿದೆ ಎಂದು ಹೇಳಿದ್ದಾರಾದರೂ ಕೋಲಾರ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಅರ್ಧ ಗಂಟೆಯಲ್ಲಿ ನಡೆಯಲಿದೆ ಎನ್ನುವಾಗ ನನಗೆ ಕಾಂಗ್ರೆಸ್ನಿಂದ ವಿಪ್ ಕೊಟ್ಟಿದ್ಯಾಕೆ ಎಂದು ಮುಬಾರಕ್ ಕಿಡಿಕಾರಿದ್ರು. ಸರ್, ಇವಾಗ ನನ್ನ ಮೇಲೆ ಆಗಿರೋ ಕೇಸ್ ಯಾವುದು ಕೂಡ ಬಚ್ಚಿಕೊಳ್ಳುವಂತ ಕೇಸ್ ಏನಲ್ಲ. ಅವರೇ ಬಚ್ಚಿಟ್ಟಿದ್ದಂತ ತಗೊಂಡಲ್ಲಿ ಅವ್ರು ಹೇಳಿರೋದೆ. ನಾನು ಹೇಳ್ತಾ ಇವಾಗ ನನ್ನ ಮೇಲೆ ಆಗಿರೋ ಕೇಸ್ ಯಾವ್ದು ಕೂಡ ನಾನು ಬಚ್ಚಿಕೊಳ್ಳೋ ಕೇಸು ಅಲ್ಲ, ನಾ ಸ್ಟೇ ತಗೊಳ್ಳೋ ಕೇಸು ಅಲ್ಲ. ಯಾವ ಕೇಸ್ ಹೇಳಿ ಸರ್? ನಾನು ಬಚ್ಚಿಕೊಳ್ಳೋ ಕೇಸ್ ಯಾವ್ದು ಹೇಳಿ ಸರ್? ನನ್ನ ಮೇಲೆ ಇರುವಂತದ್ದು 2 ಕೇಸ್ ಸರ್. ಒಂದು 420 ಕೇಸು, ಒಂದು 138 ಕೇಸ್ ಇದೆ ಸರ್. ಒಂದು 420 ಕೇಸ್ ಇದೆ, ಒಂದು 138 ಇದೆ. ಎಣೆ ಆಗ್ತಿದೆ. ಎಣೆ ಆಗ್ತಿ ಬಂದ್ಬಿಟ್ಟು ಚೆಕ್ ಬೌನ್ಸ್ ಕೇಸ್. ಅದು ಚೆಕ್ ಬೌನ್ಸ್ ಅಲ್ಲಿ ಏನಿದೆ, ಯಾವ್ದು ಬಾಡಿ ವಾರೆಂಟ್ ಯಾವ್ದು ಇದುವರೆಗೂ ಕೂಡ ಒಂದ್ಸರಿ ಕೂಡ ಆಗಿಲ್ಲ. ಇದುವರೆಗೂ ಕೂಡ ಒಂದು ಸತಿ ಕೂಡ ನಮಗೆ ಬಾಡಿ ವಾರೆಂಟ್ ಆಗಿಲ್ಲ.
ಯಾರು ಎವಿಡೆನ್ಸ್ ಇದ್ರೆ ಕೊಡ್ಲಿ ಬಾಯ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಬಚ್ಚಿಕೊಂಡು ಅವ್ರ ಮುಖ ಹಾಕುವಂತದ್ದು ಏನಿದೆ ಹಾಕಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಿಮ್ಗೆ ಏನಾದ್ರೂ ಸಾಮಾಜಿಕವಾಗಿ ಜವಾಬ್ದಾರಿ ಇದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತ ಆದೇಶಕ್ಕೆ ತಾವು ಬದ್ಧರಾಗಿ. ಯಾಕೆ ನೀವು ಸ್ಟೇ ತಗೊಂಡಿದ್ದೀರಿ? ಯಾಕೆ ಎಂಟ್ರಿ ಮಾಡಿ ತಗೊಂಡಿದ್ದೀರಿ? ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸ್ವತಂತ್ರ ಭಾರತದಲ್ಲಿಯೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಂತಿಲ್ಲ. ಪ್ರೇಮ ಅನ್ನೋ ಪಾಠಕ್ಕೆ ಬಿದ್ದು ಮೋಹದ ಗೊಂಬೆಗಳಾಗಿ ಹೀನಾಯ ಬದುಕು ಕಾಣುವಂತಾಗಿದೆ. ಅದೆಲ್ಲವನ್ನು ಶಿಕ್ಷಣದಿಂದ ಎದುರಿಸಬಹುದು. ಅದಕ್ಕಾಗಿ ಮೊದಲು ನಿಮ್ಮ ಲಕ್ಷ್ಯ ಶಿಕ್ಷಣ ಪಡೆಯಲು ಮಾತ್ರ ಇರಲಿ. ಶಿಕ್ಷಣವೇ ಆಸ್ತಿ. ಆ ಆಸ್ತಿಯನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ ಎಂದು ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಮುಖಂಡೆ ವಿ ಗೀತಾ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನೋ ವಿಷನ್ ಟೆಕ್ನಿಕಲ್ ಸರ್ವಿಸ್ ಲಿಮಿಟೆಡ್ನಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ನಾಯಕಿ ವಿ ಗೀತಾ, ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ಹಾಗೂ ಬಂದ ಮೇಲೂ ಮಹಿಳೆ ಮೇಲೆ ದೌರ್ಜನ್ಯಗಳು ನಡೀತಲೇ ಇದೆ. ಇತ್ತೀಚಿನ ಅಪಾಯಕಾರಿ ಬೆಳವಣಿಗೆ ನೆನೆಸಿಕೊಂಡ್ರೆ ಹಾಗೂ ಹೆಣ್ಣು ಮಕ್ಕಳನ್ನ ಹೊರಗೆ ಕಳಿಸೋಕೆ ಭಯ ಆಗುತ್ತೆ. ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿನಿಯರು ಗರ್ಭಿಣಿಯಾಗ್ತಿದ್ದಾರೆ. ಪ್ರೀತಿ ಪ್ರೇಮ ಅನ್ನೋ ಮೋಹಕ್ಕೆ ಬಿದ್ದು ತಮ್ಮ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ. ಆ ಎಲ್ಲ ಅನಿಷ್ಟಗಳನ್ನು ಹೊಡೆದೋಡಿಸುವ ಏಕೈಕ ಅಸ್ತ್ರ ಅಂದರೆ ಅದು ಶಿಕ್ಷಣ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಕಲಿಬೇಕು, ತಂತ್ರಜ್ಞಾನವನ್ನು ಕಲಿಬೇಕು, ಕಂಪ್ಯೂಟರ್ ಜ್ಞಾನವನ್ನು ಈಗಲಿಂದಲೇ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಕರೆ ಕೊಟ್ಟರು. ಆದಮೇಲೂ ಕೂಡ ಇದೆ ಅನ್ನೋಂಥದ್ದೇ ನಮ್ಮ ದುರಂತ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದಮೇಲೂ ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅದನ್ನು ಪ್ರಚಾರ ಮಾಡುವಂಥ ಸಮಿತಿ ಒಂದು, ವರದಕ್ಷಿಣೆ ವಿಚಾರಕ್ಕೆ ಸಂಬಂಧ ಸಾವುಗಳು, ಅತ್ಯಾಚಾರದ ಸಾವುಗಳು, ಹೌದಲ್ಲ, ವಿದ್ಯೆ ಇಲ್ಲದೆ ಇರೋಂಥದ್ದು, ಇನ್ನು ರಿಸರ್ವೇಷನ್ನು ಮತ್ತು ಮಗದೊಂದು ಇನ್ನೂ ಬೇರೆ ಇದ್ದಾವೆ, ಬೇಡ್ರಿ ಅದು ಬೇರೆ ಪ್ರಶ್ನೆ, ಹೌದಲ್ಲ. ಇವತ್ತಿಗೂ ಕೂಡ ಪಾರ್ಲಿಮೆಂಟು ಅಸೆಂಬ್ಲಿನಲ್ಲೇ ಹೆಣ್ಮಕ್ಳಿಗೆ ರಿಸರ್ವೇಷನ್ ಸಿಕ್ಕಿಲ್ಲ. ನಗರಸಭಾ ಪೌರಾಯುಕ್ತ ಉಮಾಶಂಕರ್ ಮಾತನಾಡಿ, ಪರಿಸರ ಸಂರಕ್ಷಣೆ ವೇದಿಕೆಯ ಕರೆಯಂತೆ ನಾವೆಲ್ಲ ಪರಿಸರ ರಕ್ಷಣೆಗಾಗಿ ಪ್ಲಾಸ್ಟಿಕ್ ತ್ಯಜಿಸೋಣ, ಬಟ್ಟೆ ಮತ್ತು ಪೇಪರ್ ಮಾತ್ರ ಬಳಸೋಣ. ನಾವು ಬಳಸುವ ವಸ್ತುಗಳು ಮರುಬಳಕೆಯಾಗುವಂತಿರಬೇಕು ಅಥವಾ ಕೊಳೆಯುವಂತಿರಬೇಕು. ಇಲ್ಲದಿದ್ದರೆ ನಮ್ಮ ಉಸಿರಾಟದ ತೊಂದರೆ, ಅನಾರೋಗ್ಯವನ್ನು ಎದುರಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಸಭೆಯಿಂದ ನಾವು ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಂದೇ ನಾವು ರಿಕ್ವೆಸ್ಟು, ದಯವಿಟ್ಟು ಪ್ಲಾಸ್ಟಿಕ್ನ ಉಪಯೋಗಿಸ್ಬೇಡಿ. ಪ್ಲಾಸ್ಟಿಕ್ಕು ಭೂಮಿಗೆ ಮಾರಕವಾಗಿದೆ. ಈಗ ಅದು ತುಂಬ ಸುಲಭವಾಗಿ ಸಿಗುತ್ತೆ, ತುಂಬ ಚೀಪಾಗಿದೆ ಅಂತ ಹೇಳಿ, ಪ್ಲಸ್ ಅದಕ್ಕೆ ಆಲ್ಟರ್ನೇಟಿವ್ಸ್ ಇದೆ. ಆದರೆ ನಮ್ಮ ಮನಸ್ಥಿತಿ ಹೆಂಗಿದೆ ಈಗ ಅಂತ ಹೇಳಿದ್ರೆ, ತುಂಬ ಚೀಪಾಗಿ ಸಿಗುತ್ತೆ, ತೊಗೊತೀವಿ, ಉಪಯೋಗಿಸ್ತೀವಿ, ಬಿಸಾಕ್ತೀವಿ. ಅದು ಬಿಸಾಕಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗಲೇ ಒಂದು 20-30 ವರ್ಷದಿಂದ ಈ ಪ್ಲಾಸ್ಟಿಕ್ಕಿಂದ ಆಗ್ತಾ ಇರೋಂಥ ದುಷ್ಪರಿಣಾಮನ ನಾವು ಈಗ ಎದುರಿಸ್ತಾ ಇದ್ದೀವಿ. ಎಲ್ಲಾದರೂ ಒಂದು ಕಡೆ ನಾವು ಬಾವಿಗೆ ಅಥವಾ ಇನ್ನೊಂದಕ್ಕೆ ಅಂತ ಅಗದಾಗ, ಭೂಮಿ ಅಗದಾಗ ಸಿಗ್ತಾ ಇರೋಂಥದ್ದು ಒಂದು ಲೇಯರ್ ಪ್ಲಾಸ್ಟಿಕ್ ಇರುತ್ತೆ, ವೇಸ್ಟ್ ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ. ಈ ಪ್ಲಾಸ್ಟಿಕ್ಕಿಂದ ಆಗುವಂಥ ದುಷ್ಪರಿಣಾಮ ಎಲ್ರಿಗೂ ಗೊತ್ತಲ್ವಾ. ವೇದಿಕೆಯಲ್ಲಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಭಿಲಾಷ್, ಸೆಂಟ್ ಜಾನ್ಸ್ ಶಾಲೆಯ ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್, ಗುಂಪು ಮರದ ಆನಂದ್, ಮುಖ್ಯೋಪಾಧ್ಯಾಯಿನಿ ಕೃಷ್ಣಕುಮಾರಿ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಸ್ವಯಂ ಪ್ರೇರಿತರಾಗಿ ಸದಸ್ಯತ್ವ ಪಡೆಯುವಂತೆ ಮಾಡಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನು ಬಲಪಡಿಸೋಣವೆಂದು ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ತಿಳಿಸಿದರು. ಈ ದೇಶದ ಒಂದು ದುರಂತ ಅಂದ್ರೆ ವಿಭಾಗ ಆಗ್ತದೆ. ಅದು ಯಾವುದು ಜನಾಭಿಪ್ರಾಯ ತೆಗೆದುಕೊಳ್ಳದೆ ಒಂದು ವಿಭಾಗ ಮಾಡಿದಾಗ ಆ ರಾತ್ರಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನ 2024 ಕಾರ್ಯಕ್ರಮದ ಕಾರ್ಯಾಗಾರ ಸಭೆಯಲ್ಲಿ
ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನರೇಂದ್ರ ಮೋದಿಯವರ ಗುರಿ ದೇಶ ಶಾಂತಿಯುತವಾಗಿ ಬೆಳಿಬೇಕು. ಪ್ರಪಂಚದಲ್ಲಿ ಮಾದರಿ ದೇಶ ಮಾಡುವ ಗುರಿ ಹೊಂದಿದ್ದು, ದೊಡ್ಡ ಚುನಾವಣೆಗಳು ನದಿಯಂತಿದ್ದು, ಸ್ಥಳೀಯ ಚುನಾವಣೆಯಲ್ಲಿ ಪ್ರತಿ ಮತದಾರರ ಮತ ಅತ್ಯಮೂಲ್ಯ. ಆದ್ದರಿಂದ ಎಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿಸಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷ ಬೇಕೆಂಬುದನ್ನು ಅರಿವು ಮೂಡಿಸಬೇಕು ಅಂದರು. ನಮ್ಮ ಚಿಂತಾಮಣಿ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದನೂ ನೀವು ಈ ಥರ ಮಾಡಬೇಕು, ಈ ಥರ ನೋಂದಣಿ ಮಾಡಬೇಕು ಅಂತೇಳಿ ಮುರಳೀಧರರು, ಮಧುವರು ಇವತ್ತು ಬಂದು ಎಲ್ರಿಗೂ ತಿಳಿಸಿರ್ತಾರೆ. ಆದ್ದರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿನಿಂದ ಹಿಡಿದು ನಮ್ಮ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ಇದು 45 ದಿವಸಗಳ ಕಾಲ ನಡೀತದೆ. ಪ್ರತಿ ಮನೆಯಲ್ಲಿ BJPಗ ಬಂದು BJP ಕೆಲಸ ಮಾಡ್ತೀವಿ. BJP ಇಷ್ಟನ ಹಿಂದುತ್ವದ ಬಗ್ಗೆ, ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ, ಈ ದೇಶದ ಬಗ್ಗೆ ತಿಳುವಳಿಕೆ ಹೇಳುವಂಥ ಕೆಲಸ ನಡೆಯುತ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಮುರಳೀಧರ್, ಚಿಂತಾಮಣಿ ಗ್ರಾಮಾಂತರ ಮಂಡಲಾಧ್ಯಕ್ಷ ರಾಜಣ್ಣ, ಚಿಂತಾಮಣಿ ಪ್ರಭಾರಿ ಮಧುಸೂದನ, ಡಾಬಾ ಮಂಜುನಾಥ್, ಮಾಡಿಕೆರೆ ಅರುಣ್ ಕುಮಾರ್, ಮಣಿಕಂಠಾಚಾರಿ, ದೇವರಾಜ್, ಸದಾಶಿವರೆಡ್ಡಿ, ಸಿಆರ್ ವೆಂಕಟೇಶ್, ನಾರಾಯಣ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಇನ್ನಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೋಲಾರ ನಗರದ ಮಿನಿ ಹೋಟೆಲ್ ವೃತ್ತದಿಂದ ಗೋಕುಲ್ ಕಾಲೇಜು ಮುಖ್ಯ ರಸ್ತೆಯ ಚೊಕ್ಕ ಕನ್ವೆನ್ಷನ್ ಹಾಲ್ವರೆಗೂ ರಸ್ತೆಯು ಹದಗೆಟ್ಟಿದ್ದು, ಈ ಕೂಡಲೇ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತೆ ಒತ್ತಾಯಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಬಡಾವಣೆ ನಿವಾಸಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಮೂಲಭೂತ ಸೌಕರ್ಯ ನೀಡಿದ ನಗರಸಭೆಗೆ ಹೇಳಿ ಧಿಕ್ಕಾರ. ರಸ್ತೆ ಹಾಗೂ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತೆ ಒತ್ತಾಯಿಸಿ ಕೋಲಾರ ನಗರದ ಮಿನಿ ಹೋಟೆಲ್ ವೃತ್ತದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಬಡಾವಣೆ ನಿವಾಸಿಗಳು ರಸ್ತೆ ತಡೆ ನಡೆಸಿ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಹಾರೋಹಳ್ಳಿ ಬಡಾವಣೆಯ ನಿವಾಸಿಗಳು ಸುಮಾರು ವರ್ಷಗಳಿಂದ ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಈ ಕೂಡಲೇ ನಗರಸಭೆಯಿಂದ ಅಗತ್ಯ ಸೌಲಭ್ಯವನ್ನು ಒದಗಿಸಬೇಕು. ಇನ್ನು ಸ್ವಚ್ಛತೆಯಂತೂ ತೀರಾ ಹದಗೆಟ್ಟಿದ್ದು, ರೋಗ ರುಜಿನಗಳ ತಾಣವಾಗಿ ರೂಪುಗೊಳ್ಳುತ್ತಿದೆ. ಗೋಕುಲ್ ಕಾಲೇಜ್ ಮುಖ್ಯ ರಸ್ತೆಯ ಅಂಗನವಾಡಿ ಶಾಲೆ ಮುಂಭಾಗದಲ್ಲಿ ಕಸ ವಿಲೇವಾರಿ ಮಾಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಹಾಗೂ ಜನರಿಗೆ ತೊಂದರೆಯಾಗ್ತಿದೆ. ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ರಸ್ತೆಯು ಸುಮಾರು ವರ್ಷಗಳಿಂದ ಹಾಳಾಗಿದ್ರೂ ಸಹ ನಗರೋತ್ಥಾನದಲ್ಲಿ ಹಣವಿದ್ರೂ ಜನಪ್ರತಿನಿಧಿಗಳು ಹಾಗೂ ನಗರಸಭಾ ಸದಸ್ಯರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ದೂರಿದ್ರು. ಯಾವುದೇ ಗಮನ ಹರಿಸೋದಿಲ್ಲ, ಯಾರು ಕೇಳೋರಿಲ್ಲ, ಮಾಡೋಲ್ಲ. ನಾವು ಅಧ್ಯಕ್ಷರು ಹೊಸದಾಗಿ ಬಂದಿದ್ದಾರೆ. ಅಧ್ಯಕ್ಷರಿಗೆ ನಮ್ಮ ಮನವಿ ಏನಂದ್ರೆ, ದಯವಿಟ್ಟು ಈ ಕಡೆ ಟ್ಯಾಕ್ಸ್ ಕಟ್ತಾರೆ ಜನ. ಯಾರು ಕೇಳಿದ್ರು ಟ್ಯಾಕ್ಸ್ ಕಟ್ಟಂತ ವಾರ್ಡ್ಗಳಿವಲ್ಲ, ದಯವಿಟ್ಟು ತಮ್ಮ ಗಮನಕ್ಕೆ ಏನಂದ್ರೆ ರಸ್ತೆ ಸರಿ ನೀವು ಗಮನಿಸಿ. ಕಸ ರೋಡ್ ಪೂರ್ತಿ ಪರಿಶೀಲನೆ ಮಾಡಿ. ಮಳೆ ಬಂದ್ಬಿಟ್ರೆ ಹಳ್ಳ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಒಂದ್ಸಲ ಪರಿಶೀಲನೆ ಮಾಡಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಉಪಾಧ್ಯಕ್ಷೆ ಸಂಗೀತಾ ಜಗದೀಶ್, ನಗರಸಭೆ ಮುರಳೀಗೌಡ, ಜೆಇ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಾಲಾ ಹಂತದಲ್ಲಿ ಶಾಲೆಯ ಮಕ್ಕಳು ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆಸಕ್ತಿಯನ್ನ ತೋರುವಂತಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೆಂಗಳೂರು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ಸಾದಹಳ್ಳಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಉತ್ತಮ ಪ್ರಜೆಗಳಾಗಲು ಗುರಿಯನ್ನ ಹೊಂದಬೇಕು, ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾದಹಳ್ಳಿ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತಾ ಇದ್ದು, ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರಹಾಕಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದರು. ನಾವು ಕೂಡ ಕೆಲವೊಂದು ವೈಯಕ್ತಿಕವಾಗಿ ಒಂದು ನಾಟಕನೋ ಒಂದು ಸಾಂಗ್ ಆಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಪ್ರಬಂಧ ಬರುವಂಥದ್ದು, ಸೋಲೋ ಆಕ್ಟಿಂಗು, ಇದೆಲ್ಲೂ ಕೂಡ ನಾವು ಕೂಡ ಪ್ರತಿಭೆಯನ್ನು ತೋರಿಸ್ಬೇಕು. ಈ ಕಷ್ಟ ಹಂತದಿಂದ ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂತೇಳಿ ತಾವು ಕೂಡ ಎಲ್ಲ ಶಾಲೆಗಳಿಂದ ಬಂದಿದ್ದೀರಾ. ತುಂಬ ಸಂತೋಷ ಆಗ್ತದೆ.
ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಗಳ ಅಭಿವೃದ್ಧಿ ವಿಚಾರವಾಗಿ ಕೆಲಕಾಲ ವೇದಿಕೆಯಲ್ಲಿಯೇ ಚರ್ಚಿಸಿದ್ದು ಗಮನ ಸೆಳೆಯಿತು. ಇನ್ನು ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವನ್ನ ಶಾಲಾ ಮಕ್ಕಳು ನಡೆಸಿಕೊಟ್ರು. ಈ ವೇಳೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಮೂರ್ತಿ, ಸದಸ್ಯ ಲಕ್ಷ್ಮೀಕಾಂತ, ಪಿಡಿಒ ಶ್ರೀನಿವಾಸ್, ಮುಖಂಡ ದುಬಾಯಿ ಮಂಜುನಾಥ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಗಂಗಾಧರ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಕೌಟುಂಬಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚಿಸಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಪ್ರಗತಿ ಕಾರ್ಯಕ್ರಮಗಳ ಮಾಹಿತಿ ಪಡೆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಪ್ರಗತಿ, ಜಿಲ್ಲಾ ಹಾಗೂ ತಾಲೂಕು ಶಿಶುಪಾಲನಾ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಸೂಕ್ತ ಜಾಗ ನೀಡಿದರೆ ನಗರದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯ ಸ್ಥಾಪಿಸಲಾಗುವುದು. ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ ಅವರು, ತುಮಕೂರು ಜಿಲ್ಲೆಯಲ್ಲಿ 234 ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಮಾಂಟೆಸರಿ ಆರಂಭಿಸಲಾಗುವುದು. ತುಮಕೂರು ನಗರದಲ್ಲಿ ಸಿಎ ಸೈಟ್ ಸಿಕ್ಕರೆ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಇಲಾಖೆಯ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಸಭೆ ಬಳಿಕ ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತುಮಕೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಸಚಿವರನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ಲಾ ಇಕ್ಬಾಲ್, ಇಲಾಖೆಯ ನಿರ್ದೇಶಕರಾದ ಸಿದ್ದೇಶ್ವರ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು, ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಮರಿಯಪ್ಪ, ವಿಕಲಚೇತನ ಇಲಾಖೆಯ ನಿರ್ದೇಶಕರಾದ ರಾಘವೇಂದ್ರ, ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಬಿಎಚ್ ನಿಶ್ಚಲ್ ಮತ್ತಿತರರು ಹಾಜರಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಅಧಿಕಾರಿಗಳು ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ರೀತಿಯ ಮೀನಾಮೇಷ ಎಣಿಸದೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಡಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಮಂಜುನಾಥ್ ಬಿಎಂ ಮುನ್ಸ್ವಾಮಿ ಗೌರಿಬಿದನೂರು ತಾಲೂಕಿನ ತೊಂಡಿಬಾವಿ ಹೋಬಳಿಯ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ, ಸಾರ್ವಜನಿಕರ ಜಮೀನು ನಿಮ್ಮ ತಾತ ಮುತ್ತಾತರ ಕಾಲದಿಂದಲೂ ಅವರ ಹೆಸರಿನಲ್ಲೇ ಇದ್ದರೆ ಮಕ್ಕಳು ಮೊಮ್ಮಕ್ಕಳ ಹೆಸರಿನಲ್ಲಿ ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳು ಬರುವುದಿಲ್ಲ. ಆದ್ದರಿಂದ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಪಿಂಚಣಿ ಮತ್ತು ಪಾವತಿ ಖಾತೆ ಅದಾಲತ್ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರಿಗೂ ಪಾವತಿ ಖಾತೆ ಮಾಡಿಕೊಡುವ ಮೂಲಕ ಸಾರ್ವಜನಿಕರಿಗೆ ಖಾತೆಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಯಾವ್ಯಾವ ಪಾವತಿ ಖಾತೆ ಮಾಡಬೇಕು, ನೀವು ಎಲ್ಲ ಇವ್ರ ಮೂಲಕ ಯಾರು ರಿಲೇಟೆಡ್ ಮತ್ತು ಆರ್ಐ ಮೂಲಕ ಅದನ್ನ ಇನ್ನೂ ಒಂದು ಸ್ವಲ್ಪ ಚುರುಕುಗೊಳಿಸಿ ಎಲ್ಲ ಕಡೆಯಲ್ಲೂ ಕೂಡ ಅದನ್ನು ಮಾಡಿಸಿ ಅಂತ ನಿಮ್ಮ ಖಾತೆ ಮಾಡಿಸ್ಕೊಳ್ಳೋದು ನಿಮ್ಗೆ ಹಕ್ಕೇ ಇರಲ್ಲ. ಯಾವುದೋ ಒಂದು ಬ್ಯಾಂಕಿನ ಸಾಲ ತಗೊಳ್ಳೋದಾಗಲಿ, ಒಂದು ಮಾರಾಟ ಮಾಡೋದಾಗಲಿ, ಯಾವಕ್ಕೆ ನಿಮ್ದೇ ಅಂತ ಒಂದು ಹಕ್ಕಿಲ್ಲ ಇರೋದಿಲ್ಲ. ಅದನ್ನ ಹಕ್ಕು ಬರಬೇಕಾದ್ರೆ ಅವರಿಂದ ನಿಮಗೆ ಖಾತೆಗಳ ಬದಲಾವಣೆ ಆದಾಗಲೇ ನಿಮ್ಮ ಹೆಸರಿಗೆ ಬಂದಾಗಲೇ ನೀವು ಯಾವುದನ್ನೇ ಆ ಜಮೀನು ಬಗ್ಗೆ ನಿಜವಾದ ಹಕ್ಕು ಬರೋದು. ಅದನ್ನ ನಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದ ಮೇಲೆ ಪಾಪ ಅವರು ಎಲ್ಲ ಮುತುವರ್ಜಿ ವಹಿಸ್ಕೊಂಡು ಇಡೀ ಗೌರಿಬಿದನೂರಲ್ಲಿ ಇದುವರೆಗೂ 1,000 ಪಾವತಿ ಖಾತೆಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿ ಒಂದು ತಿಂಗಳಲ್ಲಿ ಅದರಲ್ಲೂ ಕೂಡ 121 ನಿಮ್ಮ ಇದರಲ್ಲಿ ತೊಂಡೆಬಾಯಲ್ಲಿ ಮಾಡಿಕೊಟ್ಟಿದ್ದಾರೆ. ಬಹಳ ಅದು ಸಂತೋಷದ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಕ್ರಮ ಇದೆ ನನಗೆ ಅನಿಸಿದ ಮಟ್ಟಿಗೆ. ನಾವೆಲ್ಲ ಜಮೀನು ರಿಜಿಸ್ಟರ್ ಮಾಡ್ಸಕ್ಕೆ ಅವ್ರಿಗೆ ಹೋಗ್ತೀವಿ, ಪಾವತಿ ಖಾತೆಗೋಸ್ಕರ ಎಣಿ 6 ತಿಂಗಳು ನಡುತ್ತಾರೆ. ವರ್ಷಾನುಗಟ್ಟೆ 2 ವರ್ಷ ಆದ್ರೂ ಅವರು ಹೋಗಿ ತಾಲೂಕು ಆಫೀಸ್ ಅಲಿಬೇಕಾದಂತ ಪರಿಸ್ಥಿತಿ ಇದೆ. ಅಂತರಲ್ಲಿ ನೀವಿರೋ ಜಾಗಕ್ಕೆ ನೀವು ಕೊಟ್ಟು ಪಾವತಿ ಖಾತೆ ಮಾಡಿಸೋದೈತಲ್ಲ, ಅದು ಒಂದು ವಿನೂತನವಾದಂತಹ ಕಾರ್ಯಕ್ರಮ ಅಂತ ಪಾವತಿ ಖಾತೆ ವಿಚಾರದಲ್ಲಿ ಅಂತ. ತಹಶೀಲ್ದಾರ್ ಮಹೇಶ್ ಆಸ್ಪತ್ರಿ ಮಾತನಾಡಿ, ಇಂದು ತೊಂಡೇಬಾವಿ ಹೋಬಳಿಯ ಪಿಂಚಣಿ ಮತ್ತು ಪಾವತಿ ಖಾತೆ ಅದಾಲತ್ ಕಾರ್ಯಕ್ರಮದಲ್ಲಿ 120 ಖಾತೆಗಳನ್ನು ನೀಡಲಾಗುತ್ತದೆ. ವೃದ್ಧರು, ಮಹಿಳೆಯರು ಹಾಗೂ ಸಾರ್ವಜನಿಕರು ವಿನಾಕಾರಣ ಕಚೇರಿಗಳಿಗೆ ಅಲೆದಾಡಿಸದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರ ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಲಾಗುವುದು ಎಂದರು. ನಮ್ಮ ಖಾತೆಗಳೆಲ್ಲ ಯಾರ ಹೆಸರಲ್ಲೇ ಇರ್ತವೆ, ನಮ್ಮ ಅಜ್ಜ, ನಮ್ಮ ಮುತ್ತಾತ ಎಲ್ಲ ತೀರ್ಕೊಂಡವ್ರ ಹೆಸರಲ್ಲೇ ಇರೋದ್ರಿಂದ ಈ ಫಲಾನುಭವಿಗೆ ಗೌರ್ಮೆಂಟ್ ಇಂದ ಸಿಗಬೇಕಾದಂತಹ ಯಾವ ಸವಲತ್ತುಗಳು ಕೂಡ ಸಿಗೋದಿಲ್ಲ. ಆದ್ರಿಂದ
ಮೀಟಿಂಗ್ ತಗೊಂಡಾಗ ನಮ್ಮ ಕಂದಾಯ ಇಲಾಖೆಗೆ ಏನ್ ಮಾಡಿದಾರೆ ನಮ್ಮ ಶಾಸಕರು ಇಂಥ ಪೌಟಿ ಖಾತೆ ಯಾವಾಗಿದೆ ಅವನ್ನೆಲ್ಲ ಗುರುತಿಸಿದೆ, ನೀವೇ ಸ್ವತಃ ಹೋಗಿ ದಾಖಲೆಗಳನ್ನೆಲ್ಲ ಪಡೆದು ಕೂಡ ನೀವು ಅವರಿಗೆ ಖಾತೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅನ್ವಯ ಇವತ್ತು ನಾವು ತೊಂಡೇಬಲ್ ಹೋಬಳಿ ಮಟ್ಟದಲ್ಲಿ ಸುಮಾರು 120 ಕೋಟಿ ಖಾತೆಗಳನ್ನ ಮಾಡಿ ಇವತ್ತು ಮಾನ್ಯ ಶಾಸಕರಿಂದ ಹಸ್ತಾಂತರ ಮಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ಲಕ್ಷ್ಮೀದೇವಮ್ಮ, ಕೆಎಂಎಫ್ ನಿರ್ದೇಶಕ ಜೆ ಕಾಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್, ಉಪಾಧ್ಯಕ್ಷ ಜಯಚಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಂಸ್ಕೃತ ಭಾಷೆ ಕಲಿಕೆಯು ಮನುಷ್ಯನನ್ನು ಸಂಸ್ಕೃತನನ್ನಾಗಿಸುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನ ಹೆಚ್ಚು ಓದುವುದರ ಮೂಲಕ ಸಂಸ್ಕೃತ ಭಾಷೆಯನ್ನು ನಮ್ಮದಾಗಿಸಿಕೊಳ್ಳಬೇಕು, ಇತರರಿಗೂ ಈ ವಿದ್ಯೆಯನ್ನ ಮುಟ್ಟಿಸಬೇಕು ಎಂದು ನಿವೃತ್ತ ಸಂಸ್ಕೃತ ಶಿಕ್ಷಕ ಸದಾಶಿವ ಕೆ ಭಟ್ ತಿಳಿಸಿದರು. ರಕ್ಷಾಬಂಧನ ಕಾರ್ಯಕ್ರಮ ಬಂತು, ಹೌದಾ? ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶ್ರೀ ಶಂಕರ ಭಾರತಿ ಸಂಸ್ಕೃತ ಪಾಠಶಾಲೆ ಸಹಯೋಗದಲ್ಲಿ ಆಯೋಜಿಸಿದ್ದ ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕ ಸದಾಶಿವ ಭಟ್ ಮಾತನಾಡಿ, ಸಂಸ್ಕೃತದಿಂದ ಸಾಕಷ್ಟು ಪ್ರಯೋಜನಗಳು ಇವೆ. ಸಂಸ್ಕೃತ ಅತ್ಯಂತ ಸಮೃದ್ಧವಾದ ಭಾಷೆ. ಅದರ ಆಳವಾದ ಅಧ್ಯಯನದಿಂದ ನಮ್ಮ ಜ್ಞಾನ ವಿಸ್ತಾರವಾಗುತ್ತದೆ. ಮುಖ್ಯವಾಗಿ ಹೇಳಬೇಕು ಎಂದರೆ ಅನೇಕ ಭಾಷೆಗಳಿಗೆ ಸಂಸ್ಕೃತವೇ ಮೂಲ ಎಂದು ವಿವರವಾಗಿ ತಿಳಿಸಿದರು. ಜ್ಞಾನ ಎಲ್ಲ ಸಂಪತ್ತು ಕೂಡ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಯಾಕೆ ಸಂಸ್ಕೃತ ಭಾಷೆಯಲ್ಲಿ ಬಂತು ಅಂತಂದರೆ, ಮೊದಲಿಗೆ ಇದ್ದಂತಹ ಭಾಷೆ ಸಂಸ್ಕೃತವಾಗಿತ್ತು. ಅದಕ್ಕೋಸ್ಕರ ಏನಾಯಿತು, ಆ ಸಂಸ್ಕೃತ ಭಾಷೆಯಲ್ಲಿಯೇ ಜ್ಞಾನವನ್ನು ನಮಗೆ ಕೊಟ್ಟರು. ಪ್ರತಿಯೊಂದು ಭಾಷೆ ವಿಜ್ಞಾನದಲ್ಲಿಯೂ ಇದೆ, ಗಣಿತದಲ್ಲಿಯೂ ಇದೆ. ಗಣಿತದಲ್ಲಿ ಭಾಸ್ಕರಾಚಾರ್ಯ ಅಂತ ಹೇಳಿ ಒಬ್ಬರು ಬರ್ತಾರೆ ಅಲ್ವಾ, ಅವರೇ ಮೂಲ ಗಣಿತಜ್ಞರು. ಆ ನಂತರದಲ್ಲಿ ಅನೇಕ ಜನರು ಬಂದು ಹೋದರು. ಆದರೂ ಕೂಡ ಆ ಪುಸ್ತಕ ಯಾವುದರಲ್ಲಿ, ಮೂಲ ಭಾಷೆ ಯಾವುದರಲ್ಲಿದೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿಯೇ ಇದೆ. ಸೋಮೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಮುಖ್ಯ ರಸ್ತೆಯಲ್ಲಿ ಭಿತ್ತಿ ಪತ್ರಗಳು ಹಿಡಿದು ಸಂಸ್ಕೃತ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಬಾಲಸುಬ್ರಹ್ಮಣ್ಯಂ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ, ಸೋಮೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಾಮ್ ಮೋಹನ್, ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗಲಿಂಗಪ್ಪ ಸೇರಿದಂತೆ ಶಾಲಾ ಸಿಬ್ಬಂದಿ ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗ್ರಾಮೀಣ ಪ್ರದೇಶದ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುತ್ತಿದ್ದ ಗ್ರಾಮೀಣ ಕ್ರೀಡೆ ಹಾಗೂ ಕಲೆಗಳು ಆಧುನಿಕತೆಯ ಭರಾಟೆಗೆ ಸೊರಗಿ ಹೋಗುತ್ತಿದ್ದು, ಯುವಕರಲ್ಲಿನ ನಿರುತ್ಸಾಹ ಹಾಗೂ ರಾಜಕೀಯ ಗುಂಪುಗಾರಿಕೆ ಗ್ರಾಮೀಣ ಸಂಸ್ಕೃತಿಯನ್ನ ಮಂಕಾಗಿಸುತ್ತಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಯುವ ಸಬಲೀಕರಣ ಇಲಾಖೆ, ಮಲ್ಲಸಂದ್ರ ವಾಲ್ಮೀಕಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಘ ಹಾಗೂ ದೇವರೆಡ್ಡಿಪಲ್ಲಿ ಜನತಾ ಕ್ರೀಡಾ ಯುವಕರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಮಾತನಾಡಿ, ಕೆಲವೇ ದಶಕಗಳ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಸಿದ್ಧಿಯಾಗಿದ್ದ ಗ್ರಾಮೀಣ ಕ್ರೀಡೆಗಳು, ನಾಟಕಗಳು ಗ್ರಾಮಗಳಲ್ಲಿ ಸಂಭ್ರಮದ ಸನ್ನಿವೇಶವನ್ನು ಸೃಷ್ಟಿಸುತ್ತಿತ್ತು. ಇಂದು ನಡೆದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಗ್ರಾಮಸ್ಥರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದ್ದು, ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಿಸಿದೆ, ಗ್ರಾಮದ ಗತ ವೈಭವ ಮರುಕಳಿಸಿದಂತೆ ಆಗಿದೆ ಎಂದು ಹೇಳಿದರು. ಈ ವೇಳೆ ಮಲ್ಲಸಂದ್ರ ವಾಲ್ಮೀಕಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಸಿ ಅಶ್ವಥಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಎನ್ ಸುಧಾಕರ್ ರೆಡ್ಡಿ, ನಾಗಮಣಿ ಶಿವಪ್ಪ, ಶಿಕ್ಷಕ ಲಕ್ಷ್ಮೀ ನರಸಿಂಹಪ್ಪ, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಶ್ರೀನಿವಾಸ್, ಡಿಎನ್ ಮದ್ದಿಲೇಟಿರೆಡ್ಡಿ, ಡಿಎನ್ ನಾಗರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ರೂಪಿಸಿದ್ದು 23 ಅಸಂಘಟಿತ ಕಾರ್ಮಿಕ ವಲಯದ ಕಾರ್ಮಿಕರಿಗೆ ಅಪಘಾತ ವಿಮೆ ಘೋಷಿಸಿದ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಯೋಜನೆಯನ್ನ ಎಲ್ಲ ಅಸಂಘಟಿತ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಸಂಘಟಿತ ಕಾರ್ಮಿಕ ಸಂಘದ ಪಿ ದ್ವಾರಕೇಶ್ ಮತ್ತು ಇತರ ಕಾರ್ಯದರ್ಶಿ ಖಜಾಂಚಿಗಳು ಮತ್ತು ಸದಸ್ಯರುಗಳು ಅಭಿಪ್ರಾಯ ಹಂಚಿಕೊಂಡರು. ಈ ವೇಳೆ ದ್ವಾರಕೇಶ್, ಮುನಿರಾಜು, ಸೀತಾ ಬೈರರೆಡ್ಡಿ, ಪ್ರಕಾಶ್ ಎಸ್ ಬಚ್ಚೇಗೌಡ, ಸಿ ರಮೇಶ್, ಮೀನಾಕುಮಾರಿ, ಧನಂಜಯ್, ಮೂರ್ತಿ, ಮಲ್ಲೇಶ್ ಉಪಸ್ಥಿತರಿದ್ದರು. ಚಿಂತಾಮಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್, ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಹಾಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದಿಂದ ಚಿಂತಾಮಣಿಯಲ್ಲಿ ಪವನ್ ಕಲ್ಯಾಣ್ ರವರ ಜನ್ಮದಿನದ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರವನ್ನು ಅಖಿಲ ಭಾರತ ಚಿರಂಜೀವಿ ಯುವ ರಾಷ್ಟ್ರೀಯ ಅಧ್ಯಕ್ಷ ಸತ್ಯನಾರಾಯಣ್ ಮಹೇಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಕನ್ನಡ ಲಿರಿಕ್ಸ್ ರೈಟರ್ ವರದರಾಜು ಪಾಲ್ಗೊಂಡು ರಕ್ತದಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಚಿಂತಾಮಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್ ಸುನಿಲ್ ಪಿವಿ ಮಾತನಾಡಿ, ಈ ರಕ್ತದಾನ ಶಿಬಿರದಲ್ಲಿ 250 ಯೂನಿಟ್ ರಕ್ತ ಶೇಖರಣೆಯಾಗಿದ್ದು, ರಕ್ತದಾನ ಮಾಡಿದ ಪ್ರತಿಯೊಬ್ಬ ಮೆಗಾ ಅಭಿಮಾನಿ ಹಾಗೂ ಪವರ್ ಸ್ಟಾರ್ ಅಭಿಮಾನಿಗಳಿಗೂ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಅಮರ್, ರಾಜೇಶ್, ಶೇಖರ್, ಬಾಬು, ಆಟೋ ಮಧು, ಕಲ್ಯಾಣ್, ಜಾಲರಿ ಸೀನಾ, ಮೋಹನ್, ಪೂಜಾರಿ, ಸುರೇಶ್, ಅರುಣ್, ರಾಜೇಶ್, ಭರತ್, ಲಯನ್ಸ್ ಕ್ಲಬ್ನ ಕಾಗತಿ ವೆಂಕಟರತ್ನ, ಬೂಸಾ ರಾಜೇಶ್, ಶರತ್, ವಿಕಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ವತಿಯಿಂದ ಜನಸೇನಾ ಪಕ್ಷದ ಅಧ್ಯಕ್ಷರು ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆದ ಶ್ರೀ ಪವನ್ ಕಲ್ಯಾಣ್ ಅವರ 53ನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂಘದ ಸದಸ್ಯ ರಾಜೇಶ್ ಮಾತನಾಡಿ, ಪವರ್ ಸ್ಟಾರ್ ಮತ್ತು ಮೆಗಾ ಸ್ಟಾರ್ ಅವರ ಅಭಿಮಾನಿಗಳು ರಕ್ತದಾನ ಮಾಡುತ್ತಿದ್ದು, ಪವನ್ ಕಲ್ಯಾಣ್ ಅವರ ಅಭಿಮಾನ ಮತ್ತು ಸಂಘಟನೆಯ ಅಭಿಮಾನದ ಮೇಲೆ ಸ್ವ ಇಚ್ಛೆಯಿಂದ ಬಂದು ರಕ್ತದಾನ ಮಾಡುತ್ತಿದ್ದು, ಇನ್ನೊಬ್ಬರ ಬದುಕಿನಲ್ಲಿ ಜೀವ ತುಂಬಲು ಮುಂದಾಗಿದ್ದಾರೆ. ಗೌರಿಬಿದನೂರಿನಲ್ಲಿ ಈ ಶಿಬಿರವು 2ನೇ ಬಾರಿಗೆ ಆಯೋಜನೆ ಮಾಡಲಾಗಿದೆ ಎಂದರು. ಈ ವೇಳೆ ಅಭಿಮಾನಿಗಳಾದ ನರಸಿಂಹಮೂರ್ತಿ ಹೂಪರ್, ರೇವಂತ್, ನರೇಶ್, ರಾಜೇಶ್, ರವಿ, ಗಂಗಾಧರ್, ನರಸಿಂಹಮೂರ್ತಿ, ಆನಂದ್, ಹರೀಶ್ ಸೇರಿದಂತೆ ಮುಂತಾದವರು ಶಿಬಿರದಲ್ಲಿ ಭಾಗವಹಿಸಿದರು. ಕೋಲಾರ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಕಚೇರಿಯಲ್ಲಿ ತಾಸೆಟ್ ಟ್ರಸ್ಟ್ ಪ್ರಕ್ರಿಯೆ ಹಾಗೂ ಎಂಪವರಿಂಗ್ ರೂರಲ್ ವುಮೆನ್ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಟವರ್ ವಿಷನ್ ಇಂಡಿಯಾ ಸಹಯೋಗದಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಟವರ್ ವಿಷನ್ ಇಂಡಿಯಾ ಸಂಸ್ಥೆಯ ಸಿಮ್ರಾನ್ ಸಿಂಗ್ ಮಾತನಾಡಿ, ತಾಲೂಕಿನ ಮುದವಾಡಿ, ಕೋಡಿಕಣ್ಣೂರು ಹಾಗೂ ನಗರದ ಬಿಡಿ ಕಾಲೋನಿಯ ಭಾಗಗಳಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ತರಬೇತಿಯನ್ನು ನೀಡಲಾಗಿದೆ ಎಂದರಲ್ಲದೆ ಟವರ್ ವಿಷನ್ ಇಂಡಿಯಾ ಸಂಸ್ಥೆಯಿಂದ 100 ಮಂದಿಗೆ ಹೊಲಿಗೆ ಯಂತ್ರಗಳನ್ನು ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಟವರ್ ವಿಷನ್ ಇಂಡಿಯಾ ಸಂಸ್ಥೆಯ ಪುಷ್ಪವಲ್ಲಿ, ಹ್ಯಾರಿ, ನಿರ್ದೇಶಕ ಬ್ರದರ್ ಲಿಟಲ್ ದಾಸ್, ಪ್ರಕ್ರಿಯೆ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋವಿಡ್ನಲ್ಲಿ ಜನರ ಜೀವ ಉಳಿಸೋ ಪುಣ್ಯ ಕೆಲಸ ಮಾಡಿದ್ದೇನೆ, ಕಾಳಿಕಾಂಬಾ ದೇವಿ ಆಶೀರ್ವಾದವಿದ್ದು ನನಗೇನು ಆಗೋಲ್ಲ, ಡಾಕ್ಟರ್ ಕೆ ಸುಧಾಕರ್.
ಬಾಗೇಪಲ್ಲಿ ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಅನಿರ್ದಿಷ್ಟ ಮುಷ್ಕರ, ಬೇಡಿಕೆ ಈಡೇರದಿದ್ದರೆ ಸಂಪೂರ್ಣ ಟೋಲ್ ಬಂದ್ ಎಚ್ಚರಿಕೆ. ತಾಲಿಬಾನ್ ಏಜೆಂಟ್ ಎಂಬ ಆರೋಪಕ್ಕೆ ಸಾಕ್ಷ್ಯ ನೀಡಿ ತಪ್ಪಿದಲ್ಲಿ ಕೊತ್ತೂರು ಮಂಜುನಾಥ್ ಬಹಿರಂಗ ಕ್ಷಮೆ ಯಾಚಿಸಲಿ, ನಗರಸಭಾ ಸದಸ್ಯ ಮುಬಾರಕ್. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ಕಂಪ್ಯೂಟರ್ ಕೊಡುಗೆ ನೀಡಿದ ಸಮಾನ ಮನಸ್ಕರ ವೇದಿಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.